200 ಕೋಟಿ ಆಫರ್ ಕೊಟ್ಟಿದ್ದು ಜಿಂಬಾಬ್ವೆ ತಂಡ. ಇನ್ನು ವೀಕ್ಷಕರೇ, ಇಶಾನ್ ಕಿಶನ್ ಅವರು ರಾತ್ರೋರಾತ್ರಿ ಜಿಂಬಾಬ್ವೆ ತಂಡದ ನಾಯಕನಾಗಿದ್ದು, ಹಾಗೆ ವೀಕ್ಷಕರೇ ಟೀಮ್ ಇಂಡಿಯಾ ತಂಡವನ್ನು ತೊರೆದು ಇದೀಗ ಜಿಂಬಾಬ್ವೆ ತಂಡವನ್ನು ಇಶಾನ್ ಕಿಶನ್ ಅವರು ಸೇರಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಭಾರತ ತಂಡದ ಪರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದ ಇಶಾನ್ ಕಿಶನ್ ಅವರು ಇದೀಗ ಜಿಂಬಾಬ್ವೆ ತಂಡದ ನಾಯಕನಾಗಿ ಸೇರ್ಪಡೆಗೊಂಡಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇಶಾನ್ ಕಿಶನ್ ಅವರ ಈ ನಿರ್ಧಾರವು ಸರಿ ಇದೆಯಾ ಅಥವಾ ತಪ್ಪಿದೆಯಾ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ಸೋಷಿಯಲ್ ಮೀಡಿಯಾಗಳು ನೀಡಿದಂಥ ವರದಿ ಪ್ರಕಾರ ಇಶಾನ್ ಕಿಶನ್ ಅವರು BCCI ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಹೊರಗೆ ಬಿದ್ದಿದ್ದಾರೆ. ವೀಕ್ಷಕರೇ, ಈ ಎಲ್ಲ ಕಾರಣಗಳನ್ನು ತೆಗೆದುಕೊಂಡು ಇಶಾನ್ ಕಿಶನ್ ಅವರು ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ಗುಡ್ ಬೈ ಹೇಳಿದ್ದಾರೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡಿದ ಇಶಾನ್ ಕಿಶನ್ ಅವರು ಅತ್ಯುತ್ತಮವಾದ ಪ್ರದರ್ಶನ ತೋರಿದ್ದರು. ಹೌದು ವೀಕ್ಷಕರೇ, ದ್ವಿಶತಕ ಸಿಡಿಸುವ ಮೂಲಕ ಭಾರತ ತಂಡಕ್ಕೆ ಅಪಾರ ಕೊಡುಗೆ ನೀಡಿದ್ದರು. ಇನ್ನು ವೀಕ್ಷಕರೇ, 2016ರಿಂದ IPLಗೆ ಕಾಲಿಟ್ಟಿದ್ದ ಇಶಾನ್ ಕಿಶನ್ ಅವರು 105 ಪಂದ್ಯಗಳನ್ನು ಆಡಿದ್ದರು. ಇದರಲ್ಲಿ ವೀಕ್ಷಕರೇ 135 ಸ್ಟ್ರೈಕ್ ರೇಟ್ನೊಂದಿಗೆ 2644 ರನ್ ಬಾರಿಸಿದ್ದಾರೆ. ಇನ್ನು ವೀಕ್ಷಕರೇ, IPL ಪಂದ್ಯಾವಳಿಯ ಕಥೆ ಇದಾದರೆ, ಇನ್ನು 2014ರಲ್ಲಿ ಇಶಾನ್ ಕಿಶನ್ ಅವರು T20 ಫಾರ್ಮೆಟ್ಗೆ ಜಾಯ್ನ್ ಆಗಿದ್ದರು. ವೀಕ್ಷಕರೇ, ಇದರಲ್ಲಿ ಆಡಿದಂಥ 186 ಮ್ಯಾಚ್ಗಳಲ್ಲಿ 132 ಸ್ಟ್ರೈಕ್ ರೇಟ್ನೊಂದಿಗೆ 4755 ರನ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ ಇವರ ಎವರೇಜ್ ಎಕನಾಮಿ 28.3 ಆಗಿದೆ. ಇನ್ನು ವೀಕ್ಷಕರೇ, ODIಗೆ 2021ರಲ್ಲಿ ಜಾಯ್ನ್ ಆಗಿದ್ದರು. ವೀಕ್ಷಕರೇ, ಆಡಿದಂಥ 27 ಪಂದ್ಯಗಳಲ್ಲಿ 933 ರನ್ ಸಿಡಿಸಿದ್ದು, ಹಾಗೆ 102 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ಇನ್ನು ವೀಕ್ಷಕರೇ, ಟೆಸ್ಟ್ ಕ್ರಿಕೆಟ್ನಲ್ಲಿ ಕೇವಲ 2 ಪಂದ್ಯಗಳನ್ನು ಆಡಿದ್ದು, ಹಾಗೆ 78 ರನ್ ಸಿಡಿಸಿದ್ದು, ಇದರಲ್ಲಿ 85.7 ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ. ವೀಕ್ಷಕರೇ, ಇಶಾನ್ ಕಿಶನ್ ಅವರ ಈ ಕರಿಯರ್ ಬ್ಯಾಟಿಂಗ್ ಸ್ಟೇಟಸ್ ನೋಡಿದರೆ ಟೀಮ್ ಇಂಡಿಯಾ ತಂಡಕ್ಕೆ ಕಾಲಿಟ್ಟ ತಕ್ಷಣ ಸಾಕಷ್ಟು ರನ್ಗಳನ್ನು ಕಲೆ ಹಾಕಿದ್ದಾರೆ. ಇನ್ನು BCCI ಮಂಡಳಿಯು ಇಶಾನ್ ಕಿಶನ್ ಅವರಿಗೆ ದೊಡ್ಡ ದೋಖು ಮಾಡಿದೆ. ಹೌದು ವೀಕ್ಷಕರೇ, ಸುಮಾರು 6 ತಿಂಗಳು ಕಳೆಯುತ್ತಾ ಬಂದಿದ್ದು, ಇದೀಗ ಇಶಾನ್ ಕಿಶನ್ ಅವರು ಟೀಮ್ ಇಂಡಿಯಾ ತಂಡದಲ್ಲಿ ಸ್ಥಾನ ಪಡೆಯಲು ಆಗಿಲ್ಲ. ಆದರೆ ಈಗ ಬರುವಂಥ ಸೋಷಿಯಲ್ ಮೀಡಿಯಾಗಳ ವರದಿ ಪ್ರಕಾರ ಇದೀಗ ಇಶಾನ್ ಕಿಶನ್ ಅವರು ಜಿಂಬಾಬ್ವೆ ತಂಡವನ್ನು ಸೇರಲಿದ್ದಾರೆ ಎಂದು ಅಪ್ಡೇಟ್ಸ್ ಬರುತ್ತಿದೆ. ಹೌದು ವೀಕ್ಷಕರೇ, ಕೆಲವು ತಿಂಗಳ ಹಿಂದೆ ಇಶಾನ್ ಕಿಶನ್ ಅವರು ನೇಪಾಳ ತಂಡವನ್ನು ಸೇರಲಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವರದಿ ಬರುತ್ತಿತ್ತು. ಆದರೆ ವೀಕ್ಷಕರೇ, ಇದೀಗ ಜಿಂಬಾಬ್ವೆ ತಂಡವು ಇಶಾನ್ ಕಿಶನ್ ಅವರಿಗೆ ಆಫರ್ ಕೊಟ್ಟಿದೆ ಎಂದು ಸೋಷಿಯಲ್ ಮೀಡಿಯಾಗಳು ವರದಿ ತಿಳಿಸುತ್ತಿವೆ.